ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಉಳಿತು, ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗೆ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನಮಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು, ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ಗಳು ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆಲೇ ಇರ್ತೈತಿ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಲವ್ ಮಾಕ್ಟೇಲ್ 1, 2, 3 ಅಂತ ನೋಡಕ್ ಹೋದ್ರೆ ನಮಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕೆ 3 ಬಿಕಾಸ್ ಆಫ್ ಪರಿ. ಸೊ ಇಡೀ ಜರ್ನಿ ಹೀಗಿತ್ತು. ಆ್ಯಂಡ್ ನಾನು ಫಸ್ಟು ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಓಕೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಫಿಲಮ್ ಸ್ಟಾರ್ಟ್ ಮಾಡಬೇಕು ಅಂತ ಆದಾಗ ಫಸ್ಟು ಶ್ರೀ ಸರ್ನ ಕರೆದ್ವಿ. ಸರ್ ಹಿಂಗೆ ಶೂಟ್ ಮಾಡೋಣ, ಯಾಕಂದರೆ ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗಲಿಲ್ಲ. ಸರ್ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂದೆ. ಯಾವ್ದ್ರದ್ದು ಅಂದರು. ಇದೆ ಸರ್ ಲವ್ ಮಾಕ್ಟೇಲ್ 3 ಇದು ಅಂದ. ಹೌದಾ, ಕತೆ ಎಲ್ಲ ಆಗೋಯ್ತಾ? ಹ್ಞೂ, ಮತ್ತು ಕತೆ ಹೇಳಿ ಅಂದರು. ಇಲ್ಲ ಫಸ್ಟ್ ಒಂದು ಶೂಟ್ ಮಾಡೋಣ ಒಂದಿನ, ಅದ್ರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂದೆ. ಸೊ ಫಸ್ಟ್ ಅದನ್ನು ಶೂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದೆ. ಅವ್ರಿಗೆ ಏನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತೀರ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ಲು ಹಿಂಗೇ ಇದ್ರು. ಅದಾದಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಹಬ್ಬ ಅಂದರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರಾ ಅಂದ. ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನೇನೋ ಮಾಡ್ಬಿಟ್ಟಿದ್ರೆ ನೀವು ಅಂದರು. ಸರಿ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಅಂತ ಮಾಡೋದು ಅಂದ. ಇಲ್ಲ ಭಯ ಇತ್ತು ಅಂದರು. ಸೊ ಅದೇ ಭಯ ಆ್ಯಕ್ಚುಲಿ ತುಂಬ ಜನಕ್ಕಿತ್ತು. ಅಂದರೆ ಯಾಕಂದರೆ ಪಾರ್ಟ್ 1 ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗಲೇ ಹಾಳು ಮಾಡ್ಬಿಟ್ರೆ ಅನ್ನೋದೊಂದಿರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದ್ದೀವಿ ಅಂದಾಗ ಇನ್ನೂ ಮತ್ತೆ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರಾಂಚೈಸಿನ ಯಾರು ಇಷ್ಟಪಟ್ಟಿರೋದೆಲ್ಲ ಎಲ್ಲರಿಗೂ ಇರುತ್ತೆ. ಸೊ ಬಟ್ ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ, ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಆಗಲೇ ಫಸ್ಟು ಅಮೃತ ಬಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬ ಜನ ಆ ಪಾತ್ರನ ಒಪ್ಪೋದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಅದೊಂದು ತುಂಬ ಒಂದು ಅಗ್ರೆಸಿವ್, ತುಂಬ ಒಂದು ನೆಗೆಟಿವ್ ಥರದ್ದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನು ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅಂದ ತಕ್ಷಣ, ಸಕ್ಸಸ್ ಅಂದ ತಕ್ಷಣ, ಫ್ರಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ಆ ವ್ಯಾಲ್ಯೂ ಬಂದಿರೋದು. ಯಾಕಂದರೆ ಜೋದ ಕಾಂಟ್ರಾಸ್ಟು ನಿಧಿಮ. ಹಂಗಾಗಿ ಥ್ಯಾಂಕ್ಸ್ ಅಮೃತ, ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಆ್ಯಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬ ಹುಡುಕಿ ಕೊನೆಗೆ ಸಿಕ್ಕಿದಂಥ ಆರ್ಟಿಸ್ಟ್ ಇವರು. ಯಾಕಂದರೆ ತುಂಬ ಆಡಿಷನ್ ಮಾಡಿದ್ವಿ. ನಂಗೆ ಏನೋ ಒಂದು ಫೇಸಲ್ಲ ಇನ್ನೋಸೆನ್ಸ್ ಬೇಕು ಅಂತ, ಅದು ಅವ್ರ ಹತ್ರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸಲ್ಲದಿದೆ, ಅಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ರೇಚಲ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ, ಪ್ಲಸ್ ಅಮೃತ ಎಲ್ಲ 3 ಭಾಗಗಳಿದ್ದಕ್ಕೆ. ಅಭಿ ನಿನ್ನ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೇಡ, ಲಾಸ್ಟಲ್ಲಿ ಬರ್ತೀನಿ. ಸೊ ಅದಾದಮೇಲೆ ಇಲ್ಲ ನೀನೇ ಇರೋದು, ಸಾರಿ. ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದ್ರೆ ಹೇಗಿರಬೇಕು, ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ನೇ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚ್ಯೂರ್ಡ್ ಆಗ್ತಾ ಹೋಗ್ತಾರೆ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಂಗ್ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೇನೋ, ಏನಕ್ಕೆ ಹಂಗೆ ಬರಿಬೇಕು ಅಂತ ಅನಿಸ್ತಾ. ಇವನು ಉಲ್ಟಾ ಬಂತು. ಲವ್ ಮಾಕ್ಟೇಲ್ 1 ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾ ಇರ್ತಾನೆ, ಹಿಂಗೆ ಬದುಕಬೇಕು, ಹಂಗೆಲ್ಲ ಕಣೋ, ಇಂಥವ್ರು ಇರ್ತಾನೆ. ನಿಧಿ ಮನೆ ಹುಡ್ಕೊಟ್ಟಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆ್ಯಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ಥರ ಮೆಚ್ಯೂರ್ಡ್ ಆಗಿದ್ದವನು ಸಡನ್ ಚೈಲ್ಡ್ ಆಗ್ತಾನೆ ಲವ್ ಮಾಕ್ಟೇಲ್ 2 ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದೇನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ನು ಜಗ್ಗ ಮತ್ತು ಅಭಿದು. ಭಾಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಈಗೇನು ನಾವು ಕ್ಯಾಸ್ಟ್ ನೀವು ನೋಡ್ಕೊಂಡು ಬಂದ್ರಿ, ತುಂಬ ತಲೆ ಕೆಡಿಸ್ಕೊಂಡು ಅಂದರೆ ಸಾಕಷ್ಟು ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾರ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದವ್ರನ್ನ, ಈಗ ನೇಹಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ. ಆ್ಯಂಡ್ ತುಂಬ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋಂಥ ಪಾತ್ರ. ಸೊ ಅದನ್ನು ಐ ಥಿಂಕ್ ನೀವು ಅದನ್ನು ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬ ಜನ ಸಿಕ್ಕಿದೆ.
ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ಓ ಶ್ವೇತಾ ಅವರು ಈ ಥರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಆ್ಯಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬ ಇಷ್ಟವಾದ ನಟ. ಸೊ ತುಂಬ ಬರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ಸೋದು ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನಂತ ತುಂಬ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದ್ದಾರೆ, ನಂಬರ್ ಏನು, ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನನ್ನ ಕಥೆನೇ ಹೇಳೋದು ಬೇಕಾಗಿಲ್ಲ, ನೀವು ಬ್ಲೈಂಡೇ ಬಂದ್ ಮಾಡಿ, ನಿಮ್ಗೊಂದು ತುಂಬ ದೊಡ್ಡ ಅಂದರೆ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದರೆ ನಾವು ಆ್ಯಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗೋಗಿತ್ತದು. ಸೊ ಅದಾದಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರೋ ರಿಹರ್ಸಲ್ಗೆ ಕರೆದಿರೋದು ನಾನು ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋಣ ಅಂತ ರಿಹರ್ಸಲ್ ಎಲ್ಲ ಕರೆದು, ಯಾಕಂದರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಹೊಸ ಕಲಾವಿದರಿದ್ದು, ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ಗಳನ್ನ ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನೇರ ಜೊತೆ ಆಗ್ಬೋದು, ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ಬರೂ ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತಗೊಂಡು, ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಾವು ಏನು ಹೇಳಿದ್ರು ಅದನ್ನು ಕೇಳಿ ನಮ್ಮನ್ನು ನಂಬಿ ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನಿಯನ್ ಅಂತ, ಅವಾಗ ಅನಿಯನ್ ಆದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿರ್ಚಾಡ್ಬಿಡ್ತೀನಿ, ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಹೌದಾ ನಾನು ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಸೊ ಸಾರಿ ಸರ್, ಏನಾದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಬೈದಿರೋದೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಸ್ವಿಚ್ ಆಗೋದು ಹೌದಾ ಅಂತ. ಆ್ಯಂಡ್ ರಜನಿ ಭಾರದ್ವಾಜ್ ಅವರು, ಆ್ಯಂಡ್ ಅವ್ರನ್ನ ಏನಕ್ಕೆ ಹಾಕೊಂಡೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ನೋಡಲ್ಲ ಏನು ಹಾಕೊಳ್ಳಿಲ್ಲ. ಈ ಜೋ ಕ್ಯಾರೆಕ್ಟರ್ ಇದೆಯಲ್ಲ, ಒರಿಜಿನಲ್ ಜೋ ಏನಿದ್ರಲ್ಲ ಸ್ವಲ್ಪ ರಿಸೆಂಬ್ಲೆನ್ಸ್ ಇತ್ತು ಅವ್ರ ಮುಖದಲ್ಲಿ, ಅವ್ರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಅವ್ರ ಥರ ಇದಾರಲ್ಲ ನಮ್ಮ ಎಕ್ಸ್ ಥರ ಅಂದ್ಬಿಟ್ಟು ಇದರಲ್ಲಿ ಇರಲಿ ಚೆನ್ನಾಗಿರುತ್ತೆ ಅಂತ ಕ್ಯಾಸ್ಟ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ನಿಜ, ಅದು ಅವ್ರಿಗೆ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ. ಹಾಂ, ನಿಮ್ಗೆ ಆಗಲೇ ಹೇಳಿದ್ನಲ್ಲ ಏನಕ್ಕೆ ಮಾಡ್ತೀರಾ, ಬೇಕಾ 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 ಅಂತ, ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಎತ್ಕೋತಾ ಇದ್ದೀವಿ ಅಂದರೆ, ಈಗ 2 ಭಾಗನೂ ನಿಮಗೆ ಅಷ್ಟು ಸಕ್ಸಸ್ಫುಲ್ ಆಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದರೆ ನಮಗೆ ಇನ್ನಷ್ಟು ಭಯ ಇರಬೇಡ. ಅಂದರೆ ಯಾರು ಅದನ್ನು ಪ್ರೀತಿ ಮಾಡಿರ್ತಾರೆ ಅವರು ಅದು ಫ್ರಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸು, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನೆಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನೆಷ್ಟು ಭಯ ಇರುತ್ತೆ ಅದನ್ನ ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದಮೇಲೆ ಲವ್ ಮಾಕ್ಟೇಲ್ 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದಂತ ಹೇಳ್ತೀನಿ, ನಿಮಗೆ ಟ್ರೈಲರಲ್ಲಿ ಹೇಳ್ತಾ ಇರ್ತೀನಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಸೊ ಖಂಡಿತವಾಗ್ಲೂ ನಾನು ಏನಲ್ಲಿ ಟ್ರೈಲಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಓವರ್ ಏನು ಬರ್ತಾ ಇದೆ ಅದು ಸಿನಿಮಾದ ಜೀವ ಅನಿಸ್ತು. ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇಲ್ಲಿಗೆ ಮುಗಿಸ್ಬೋದು ಅಥವಾ ಇಲ್ಲಿಂದ ಮುಂದಕ್ಕೇನು ನನಗೆ ಕಾಣಿಸ್ಲಿಲ್ಲ. ನನಗೆ ಅದನ್ನೋ ಗೊತ್ತಿಲ್ಲ. ನಾನು ಟ್ರೈಲರ್ನ ನಾನು ಅವಾಗಲೇ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಾನು ಟ್ರೈಲರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕತೆ ಯಾವ ಥರ ಹೋಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಆಡಿಯನ್ಸ್ಗೆ. ಒಂದು ಕ್ಯೂರಿಯಾಸಿಟಿ ಇರಬೇಕು. ಈಗ ಸೀಕ್ವಲ್ ಮಾಡ್ತಾರೆ, ಈಗ ನಿಮಗೆ ಒಂದು ಇರುತ್ತೆ, ಓಕೆ 2 ಅಲ್ಲಿ 3 ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನೇ ಆ್ಯಕ್ಚುಲಿ ಆ ಕ್ಯೂರಿಯಾಸಿಟಿಲಿ ಬಂದು ನೀವು ಕೂತ್ಕೊಂಡಾಗ ನೀವು ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತೀರಾ. ಓಹ್ ಹಿಂಗೆ ಹೇಳಿದ್ರ, ಹಂಗೆ ಓಪನ್ ಆಯ್ತಾ, ಓ ಇದು ಬಂತ ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಂಗೆ ಆ ಎಕ್ಸೈಟ್ಮೆಂಟ್ ಥಿಯೇಟರ್ಲ್ಲೇ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈಲರೇ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲ ಏನಾರೋ ಒಂದು ಟ್ರೈಲರ್ ಮಾಡೋಣ ಅಂತ ಅಂದಾಗ ಓಕೆ ಯಾಕೆ ನಮ್ಮ ಶಾರದಾ ಮೇಡಮ್ ಹತ್ರನೇ ಮಾತಾಡ್ತಾ ಇದ್ದೆ, ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಮ ಶಾರದಾ ಮೇಡಮ್ ಅವ್ರ ಹತ್ರ ಮಾತಾಡೋವಾಗಲೇ ಟ್ರೈಲರ್ ಮಾಡಲ್ಲ ಅಂದ್ರೆ ಯಾಕೆ ಅಂದ್ರೆ ಇಲ್ಲ ಹಿಂಗೆ ಅಂತ ಅಂದಾಗ ಯಾಕೆ ನೀವು 3 ಸೇರಿಸ್ಬೇಕು ಒಂದು ಮಾಡಬಾರ್ದು ಅಂದರು. ಓಹೋ ನೀವು ಐಡಿಯಾ ಚೆನ್ನಾಗಿತ್ತು, ಸರಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದರೆ ಒಂದು ರೀಕಾಲ್ ಥರ ಇರುತ್ತೆ. 1ಅಲ್ಲಿ ಏನಾಗಿತ್ತು, 2ಅಲ್ಲಿ ಏನಾಗಿತ್ತು, 3ಅಲ್ಲಿ ಏನಾಗಬಹುದು ಅಥವಾ ಹೇಗಿರುತ್ತೆ ಅನ್ನೋ ಚಿಕ್ಕ ಗ್ಲಿಮ್ಸು, ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ. ಅದರಲ್ಲಿ ಏನು ಆ್ಯಕ್ಚುಲಿ ಇದನ್ನು ಟ್ರೈಲರ್ ಅಂತಲೇ ಹೇಳೋಕ್ಕಾಗಲ್ಲ, ಮೇ ಬಿ ಆ ರೀಕ್ಯಾಪ್ ಅಂತ ಹೇಳ್ಬೋದು. ಆಕ್ಚುಲಿ ರೀಕ್ಯಾಪ್ ಅಂತ ಹೇಳಬೇಕಿತ್ತು, ಬಟ್ ಟ್ರೇಲರ್ ಅಂದರೆ ಜನಕ್ಕೆ ಓಕೆ ಏನೋ ಬಿಟ್ಟಿದ್ದಾರೆ ಟ್ರೇಲರ್. ರೀಕ್ಯಾಪ್ ಅಂದರೆ ತುಂಬ ಹೊಸದು, ಮತ್ತೆ ಅದನ್ನು ತಲುಪಿಸೋಕೆ ಪ್ರಯತ್ನ ಮಾಡಬೇಕಾಗುತ್ತೆ, ನಾವು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಅ ಟ್ರೇಲರ್, ಅದರ್ವೈಸ್ ಇಟ್ಸ್ ಅ ರೀಕ್ಯಾಪ್.
ಅಂದರೆ ಹಿಂದಿಂದೆಲ್ಲ ಮೆಲ್ಕ್ ಹಾಕ್ಕೊಂಡು 3 ಅಲ್ಲಿ ಏನಿದೆ ಅಂತ ಒಂದಿಷ್ಟು ಗ್ಲಿಮ್ಸ್ಗಳು ಬಿಟ್ಟಿದ್ದೀವಿ. ಬಟ್ ಕಥೆಯಾಗಿ ಏನು ಬಿಟ್ಟಿಲ್ಲ ಇದರಲ್ಲಿ. ನನಗೆ ಆಕ್ಚುಲಿ ತುಂಬಾ ವರ್ಷಗಳಿಂದ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅನ್ನೋದು ಯಾವಾಗಲೂ ಬೇಜಾರಿತ್ತು. ಅಂದ್ರೆ ಒಳ್ಳೊಳ್ಳೆ ಡೇಟ್ಗಳಿಗೆ ಅದು. ಸೊ ಅದು ಆಕ್ಚುಲಿ ಟಾಕ್ಸಿಕ್ ಬರ್ತಾ ಇತ್ತು. ನಾನು ಓಕೆ ಟಾಕ್ಸಿಕ್ ಬರುತ್ತೆ, ನಾವು ಒಂದು 3 ವಾರ ಆದ್ಮೇಲೆ ಬರೋಣ ಅಂತ 10ಕ್ಕೆ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಬಿಕಾಸ್ ಆಫ್ ವಾರ್ ಸಿಚುಯೇಷನ್ ಮುಂದಕ್ಕೆ ಹೋಗಿದ್ದಾಗ ಸುಪ್ರೀತ್ ಸರ್ ನಂಗೆ ಅವ್ರ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಅಂದರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರ್ ಸಿನಿಮಾ ನೋಡಿದ್ದು. ಸೊ 10:30-11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವ್ರಂದ್ರು, ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ನಮ್ಮ ಸಿನಿಮಾ ಚೆನ್ನಾಗಿ ನಾವು ಬರೋಣ ಅಂತ. ಸೊ ಸರಿ ಸರ್ ಬರೋಣ, ಯಾಕಂದರೆ ನೀವು ಹೇಳಿದ್ರಿ ವಾರು ಯುದ್ಧ, ಅಂದರೆ ಆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತೊಗೊಂಬರ್ತಾರೆ ನಾವು ಬರೋಣ. ಒಂದು ಪ್ರೀತಿ ಆ ಥರ ಏನು ಬಡದಾಟ ರಕ್ತ ಏನು ಕಾಣಿಸಲ್ಲ ನಿಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, 1-1.5 ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಸ್ಮೋಕಿಂಗ್ ಕಾರ್ಡೇ ಹಾಕಿಲ್ಲ ನಾವು ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾಳೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ನೋಡಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ನಮಗೆ. ಯಾಕಂದರೆ April 10th ಅಲ್ಲಿ ಇದ್ವಿ ಆ್ಯಂಡ್ ಕಂಟೆಂಟ್ಗಳು ಬಿಡ್ತಾ ಇದ್ವಿ ರೆಡಿ. ಅಂದರೆ ಇದು ಕೂಡ್ಕೊಂಡೇ ಬರಬೇಕು, ಯಾಕಂದರೆ ನಮ್ಮ ಸಿನಿಮಾ ಎಲ್ಲೋ ತುಂಬ ದೂರ ಇದ್ದು ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಇದೆಲ್ಲೋ ನಮಗೆ ಕೂಡ್ಕೊಂಡು ಬಂತು. ಆ್ಯಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಲೇ ಬಂದಿದ್ದು. ಅದರ್ವೈಸ್ April 10th ರೆಡಿ ಇದ್ವಿ, ಒಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆ್ಯಕ್ಚುಲಿ ನಾನು December 25th ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದಂಟ್ಲ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅಕಸ್ಮಾತ್ ಬರಲಿ ಅಂದ್ರೆ ಆ ಡೇಟ್ಗೆ ಬಂದ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದರು, ಆಮೇಲೆ January 23rd ಅನ್ಕೊಂಡ್ವಿ, ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು. ಸೊ ನನಗೇನಂದರೆ ಕನ್ನಡ ಸಿನಿಮಾ ಜೊತೆ ಕ್ಲಾಶ್ ಆಗೋದು ಬೇಡ, ಒಂದು ಸೋಲೋ ಕನ್ನಡ ರಿಲೀಸ್ ಆಗಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಯಾ ಗುಡ್. ಇನ್ ಒನ್ ವೇ ಏನಂದರೆ ಖುಷಿ ಆಗ್ತಾ ಇರೋದು ಅಂದರೆ ನಮ್ಮ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ running all over India for various reasons, but still it's making its presence in Karnataka with distributing Love Mocktail anta helbodu. Thank you Supreet sir. That's what we wanted to tell you, Supreet, that you are there. KVN is here. Okay andre nange innond khushi vichara andre as a couple you have become a role model and collaborating for a film. ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಶೇರ್, ಹೌ ಇಸ್ ಇಟ್ ಪಾಸಿಬಲ್ ಟುಡೇ ಅಂತ. ಆಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನ್ ಕೇಳ್ತಿರ್ಬೇಕು, ಹೆಂಗ್ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್ಟಲ್? ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ಅನಿಯನ್ ಮಾಡಲಿ ಯಾವ್ದೋ ಒಂದ್ಸಲ ಟೀ ತಂದ ಟೀ ಏನ ತಾಣೋದಂತ ಅಂದ್ಬಿಟ್ಟಿರ್ತೀನಿ, ಏನ್ ಟೀ ಕೊಡೋಕ್ಕೂ ಬಿಡಲ್ಲ, ಇದು ಯಾವ ತರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟ್ ಅಲ್ಲಿ ಗಂಡ ಹೆಂಡ್ತಿ ಅನ್ನೋದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಏನಾದ್ರು ರೈಟ್ ಮಾ ಅಂತ. ಬಟ್ ಕೃಷ್ಣ, ಐ ಡೋಂಟ್ ನೋ, ಐಮ್ ಆಸ್ಕಿಂಗ್ ಕ್ವೆಶನ್ಸ್ ಆಫ್ಟರ್ ಕ್ವೆಶನ್. ಬಟ್ ನೀವು ಡೈರೆಕ್ಷನ್ ಮಾಡಕ್ ಗೊತ್ತೇ ಆಗಲ್ಲ, ಯಾವಾಗ ಡೈರೆಕ್ಟ್ ಮಾಡಿರ್ತೀರಾ, ಯಾವಾಗ ಕಂಪ್ಲೀಟ್ ಮಾಡಿರ್ತೀರಾ ಫಿಲಮ್ ಅಂತ? ಅಲ್ಲ ಇಲ್ಲ ಸೆಟ್ಟಲ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ಫೆಲ್ಟ್. ನಮ್ಮ ಶೂಟಿಂಗ್ ಸೆಟ್ಟಲ್ ಇರೋರಿಗೆಲ್ಲ ಕೃಷ್ಣ ಸೈಲೆಂಟ್ ಆಗಿ ಡೈರೆಕ್ಟ್ ಮಾಡಲ್ಲ, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ನಾವು ಯಾರಾದ್ರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಕೃಷ್ಣ ಹ್ಯಾಸ್ ಕಂಪ್ಲೀಟೆಡ್ ದ ಫಿಲಮ್ ಇನ್ 25 days ಅಂದ್ರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಅಲ್ಲ, ಅದು ನೀವು 25 days ಅಲ್ಲಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅರ್ಜಿನ ತಗೊಂಡ್ರಿ ಅಂತ ಬೇರೆ ಕೇಳಿದ್ರು. ಯಾಕಂದ್ರೆ ನನ್ನ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡ್ಬೋದಲ್ಲ ಅಂತ ಹಂಗ್ ಶಿಫ್ಟ್ ಆಗ್ಬಿಟ್ಟಿದ್ರು ಅವರು. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ದಿಸ್ ಇಯರ್ ಅನ್ನೋದೊಂದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ ನಾನು. ಆ್ಯಂಡ್ ಮಿಲನ್ ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಈಗ ನೋಡಿದ್ರಿ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕೇನೆ ಎಷ್ಟು ಒದ್ದಾಟ ಆಯಿತು, ಅಲ್ಲೋದ್ರು ಇಲ್ಲಿ ಬಂದರು. ಆ್ಯಂಡ್ ಇಡೀ ಸಿನಿಮಾ ಮಾಡಬೇಕು, ಅಷ್ಟೊಂದು ಜನ ಕಲಾವಿದರನ್ನ ಇಟ್ಕೊಂಡು ಅಂದರೆ, ಯಾಕಂದರೆ ನನಗೆ ಎವ್ರಿ ಶಾಟ್ ನಾನು ಡೈರೆಕ್ಟ್ ಮಾಡೋವಾಗ ಮಿಲನ್ ನಾನು ಮುಂದೆನೇ ಇರಬೇಕು. ಪಾಪು ಎಲ್ಲಿಗಾರೋ ಬಿಡು ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ಅನ್ನೇನಾಗಿದ್ದಾಗ.
ಕರ್ಕೊಂಡು ಪಾಪನ ಕಡೆ ಅಂತಾನೆ ಹೇಳಿದ್ದೀನಿ ನಾನು. ಸೊ ಆ ಥರನೇ ಮಾತಾಡಿರ್ತೀನಿ. ಬಟ್ ನಾನು ಎವ್ರಿ ಟೈಮ್ ನಾನು ಶಾರ್ಟ್ ತೆಗೆಯುವಾಗ ಮಿಲನ ಇರ್ಬೇಕು, ಯಾಕಂದ್ರೆ ಮಿಲನ ವಿಲ್ ಬಿ ವಿತ್ ಆರ್ಟಿಸ್ಟ್ ಹತ್ರ ಇರ್ತಾರೆ. ನಾನು ಇದ್ರ ಹತ್ರ ನಿಂತಿರ್ತೀನಿ, ಅಲ್ಲಿ ಮಾನಿಟರ್ ಹತ್ರ ನೋಡ್ತಾ ಇರ್ತೀನಿ. ಮಿಲನಾಗೆ ನನಗೆ ಗೊತ್ತು ಅವ್ರಿಗೆ ಏನೇನು ನನಗೆ ಬೇಕು ಅಂತ, ಅದನ್ನು ತೆಗೆಸೋಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅವ್ರು ಇಲ್ಲ ಅಂದರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ, ನನಗೆ ಅದು ಕೈಕಾಲಾಡಲ್ಲ. ಸೊ ಅದಕ್ಕೆ ಏನಾರಾಗಲಿ ಇಲ್ಲಿ ಬಾ ಅಂತ. ಅದ್ರಲ್ಲಿ ಬೇರೆ ಇವ್ರಿಗೆ ಮಧ್ಯ ಲೈಕ್ ರೆಗ್ಯುಲರ್ ಆಗಿದ್ದಾಗ ಎವ್ರಿ 1 hour ಟೀ ಕುಡಿಯೋದು ಅಭ್ಯಾಸ, ಅದು ಇದು ತಿನ್ನೋದು ಅಭ್ಯಾಸ, ಆ ಫ್ರೂಟ್ಸ್ ತಿನ್ನೋದು ಅಭ್ಯಾಸ, ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಆ್ಯಂಡ್ 6 ತಿಂಗಳು 7 ತಿಂಗಳು ಮಗುನ ಇಟ್ಕೊಂಡು ಇಷ್ಟು ನನಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ನಮ್ಮ ತಂಡದಿಂದಾನೇ ಶುರು ಮಾಡ್ತೀನಿ. ಸರ್, ವಿತೌಟ್ ಯು ಅಮೃತ, ರೇಚಲ್, ಅಭಿ ಇವರೆಲ್ಲ ದೇರ್ ಆಲ್ ಮೈ ಫ್ಯಾಮಿಲಿ. ನಾನು ಯಾವತ್ತೂ ಅವ್ರನ್ನ ಫಾರ್ಮ್ಯಾಲಿಟಿಲಿ ನಂಗೆ ಮರ್ತೋಗಿದೆ. ಐ ಕಾಂಟ್ ಬಿ ಫಾರ್ಮಲ್ ವಿತ್ ಯು ಆಲ್. ಸುಮ್ಮನೆ ಒಂದು ಕಾಲ್ ಮಾಡ್ತೀನಿ, ಅಮೃತ, ರೇಚಲ್ ಅಥವಾ ಅಭಿ ಇಲ್ಲಿ ಬನ್ನಿ ಅಷ್ಟೇ. ಅವ್ರು ಬಹುಶಃ ನಾನು ಕೇಳೋದು ಇಲ್ಲ ಏನು ಅಂತ. ಆ ಥರ ಒಂದು ರಿಲೇಷನ್ಶಿಪ್ ಇದೆ ನನಗೆ ಅವ್ರಗಳ ಜೊತೆ. ಆ್ಯಂಡ್ ಕೃಷ್ಣ ಟ್ರೇಲರ್ ತೋರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ಕೆಲವರು ಎಮೋಷ್ನಲ್ ಆದರೂ ಅದನ್ನ ನೋಡಿ ನನಗೆ ಹೌದಾ ಇಟ್ಸ್ ಜಸ್ಟ್ ರೀಕ್ಯಾಪ್, ಎಮೋಷ್ನಲ್ ಆಗೋಂಥದ್ದು ಏನಿದೆ ಇದರಲ್ಲಿ ಅಂತ ನಾನು ಆ್ಯಕ್ಚುಲಿ ಅಂದ್ಕೊಂಡೆ. ಬಟ್ ನೆನ್ನೆ DTSಗೆ ಚೆಕ್ ಮಾಡೋಕ್ಕೆ ಹೋದ್ವಿ ಟ್ರೇಲರ್ನ. ನೋಡ್ತಾ ಆ್ಯಕ್ಚುಲಿ ನಾನು ಅತ್ತೆ ಲಿಟ್ರಲಿ, ಬಿಕಾಸ್ ಕೃಷ್ಣ ಹೇಳ್ತಾರೆ ಇದು ಕೊನೆಯ ಅಧ್ಯಾಯ, ಅಂದರೆ ನಾನು ನಿಮಗೆ ಹೇಳ್ತಾ ಇರೋ ಕೊನೆಯ ಅಧ್ಯಾಯ ಅಂತ. ಅಂದರೆ ಬಹಳಷ್ಟು, ಅಂದರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಾನು ಬಹಳಷ್ಟು ಜನರಿಗೆ, ಬಹಳಷ್ಟು ಸನ್ನಿವೇಶಗಳಿಗೆ ಈ ಸಿನಿಮಾದ ಮೂಲಕ ಅಟ್ಯಾಚ್ ಆಗಿದ್ದೀನಿ. ಅಂದರೆ ನಮ್ಮ ಜೀವನ ಮತ್ತು ಲವ್ ಮಾಕ್ಟೇಲ್ ಒಂಥರ ಜೊತೆಯಾಗಿ ಹೋಗಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು. ಆ್ಯಂಡ್ ಕೃಷ್ಣ ಅವ್ರು ಯಾವುದೋ ಇಂಟರ್ವ್ಯೂಲಿ ಕೃಷ್ಣ ಹೇಳಿದರು, ನಾನು ನಟನಾಗಿ ಸೋಲಕ್ಕೆ ರೆಡಿ ಇದ್ದೀನಿ, ಬಟ್ ನಿರ್ದೇಶಕನಾಗಿ ನಾನು ಸೋಲಕ್ಕೆ ರೆಡಿ ಇಲ್ಲ ಅಂತ. ಐ ಥಿಂಕ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಗೆಲ್ತಾರೆ. ಈ ಸಿನಿಮಾ 100% ಸೋಲಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ ಸಿನಿಮಾನ. ಇನ್ಫ್ಯಾಕ್ಟ್ ಮೊದಲು 2 ಸಿನಿಮಾಗಳು ನಾನು ನೋಡಿದ್ದೆ. ನಾನು ಯಾವತ್ತೂ ಪ್ರೆಸ್ ಮೀಟಲ್ಲಿ ಈ ಥರ ಓಪನ್ ಆಗಿ ನಮ್ಮ ಸಿನಿಮಾನೇ ನಾವೇನು ಹೇಳ್ಕೊಳ್ಳೋದು ಅಂತ ಜನರಲಿ ಅನ್ಸುತ್ತೆ, ಆ್ಯಂಡ್ ಹೇಳ್ಕೋಬಾರ್ದು. ಬಟ್ ಈ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್, ನಮಗೆ ಡೌಟೇ ಇಲ್ಲ. ಆ್ಯಂಡ್ ಬಹಳಷ್ಟು ಜನ ಅದೇ 19th ವಿಚಾರವಾಗಿ, ರಿಲೀಸ್ ವಿಚಾರವಾಗಿ ಏನು ಈ ಥರ ಬರ್ತಿದ್ದೀರಾ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಿದ್ದೀರಾ. ಎಸ್, ವಿ ಆರ್ ಕಾನ್ಫಿಡೆಂಟ್. ಸಿನಿಮಾ ಅದ್ಭುತವಾಗಿದೆ. ಆ್ಯಂಡ್ ಹೋಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಹಿಂದೆ ನಾವೆಲ್ಲ ಇದ್ದೀವಿ. ಅಂದರೆ ಬಹಳಷ್ಟು ಜನ ಇದ್ದೀವಿ. ನಾನು ಯಾರನ್ನೂ ನೇಮ್ ಮಾಡಲ್ಲ, ಬಿಕಾಸ್ ಬಹಳಷ್ಟು ಜನ ಇದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಬಟ್ ಕೃಷ್ಣ ಇಸ್ ದ ಸೋಲ್ ರೀಸನ್. ಬಿಕಾಸ್ ಅಂದರೆ ಆ ಕ್ಲಾರಿಟಿ, ಆ ವಿಷನ್, ಆ ಕನ್ವಿಕ್ಷನ್, ಅಂದರೆ ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಹುಶಃ ನಾನು ಹೇಳಿದ್ರೆ ಓಕೆ, ನನ್ನ ಗಂಡ ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಸುತ್ತೇನೋ. ಬಟ್ ಜೊತೆಯಲ್ಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಪಾರ್ಟ್ 3 ಆ್ಯಕ್ಟರ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ತೀನಿ. ಬಟ್ ಬ್ರೀಫಾಗಿ ಹೇಳಬೇಕು ಅಂದರೆ, ನನಗೆ ಒಬ್ಬ ಆ್ಯಕ್ಟರ್ನ ನೋಡಿ ಹಿಂಗೂ ಆ್ಯಕ್ಟ್ ಮಾಡ್ಬೋದಾ, ಅಥವಾ ನಾನೊಂದಿನ ಈ ರೀತಿ ನಟಿ ಆಗಬೇಕು ಅಂತ ಅನಿಸಿದ್ದು ದಿಲೀಪ್ ರಾಜ್ ಅವ್ರನ್ನ ನೋಡಿ. ಸರ್, ಐ ಆಮ್ ಅ ಫ್ಯಾನ್. ನಂಗೆ ಬಹಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಅಂದರೆ ಎವ್ರಿ ಶಾರ್ಟ್ ಅವ್ರು ಎವ್ರಿ ಸೀನ್ ತಗೋಬೇಕಾರೆ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ಆ ಕಡೆ ಹೋಗೋದು. ಆ್ಯಂಡ್ ಶ್ವೇತಾ ಅವರು, ದಿಲೀಪ್ ರಾಜ್ ಅವರು, ದೆ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್. ಸಖತ್ತಾಗಿ ಬಂದಿದೆ. ನೀವು ಯಾರು ನೋಡಿಲ್ಲ, ಬಟ್ ನಾನು ಸಿನಿಮಾ ನೋಡಿದ್ದೀನಿ. ಸಮೃತ, ಯು ಆರ್ ಅ ಸ್ಟಾರ್. ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಸಮೃತನ ಬಗ್ಗೆ ಹೇಳೇ ಇಲ್ಲ. ಆ್ಯಂಡ್ ಹೆಗ್ಲ ಮೇಲೆ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಗ್ರಿಪ್ ಇಲ್ಲ, ಬಟ್ ಸ್ಟಿಲ್ ಅದನ್ನ ಕಲಿತು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿ ಅದನ್ನು ಪ್ರತಿದಿನ, ಅಂದರೆ ನಾವು ಮುಂಚೆನೇ ಕಳಿಸ್ಬಿಡ್ತಾ ಇದ್ವಿ ಲೈನ್ಸ್ನ, ಅದನ್ನು ನೀಟಾಗಿ ರಿಹರ್ಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡಿದಾಗ ಎಷ್ಟು ಮುದ್ದು ಅನಿಸುತ್ತೆ ಅಂದರೆ, ಐ ಡೋಂಟ್ ನೋ. ಅಂದರೆ ಯೂಶಲಿ ಮಕ್ಕಳು ಸೆಟ್ಟಿಗೆ ಬರಬೇಕಾದ್ರೆ ನಮ್ಗೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ಹೆಂಗಪ್ಪ ಈ ಮಕ್ಳು. ಯಾಕಂದರೆ ಮಕ್ಳ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ನಮಗೆಲ್ಲ ತುಂಬ ಟೈರಿಂಗ್ ಆಗಿತ್ತು, ನನಗೆ, ಶ್ರೀಸರ್ಗೆ, ಕೃಷ್ಣ ಅವ್ರಿಗೆಲ್ಲ. ಬಟ್ ಸಮೃತ ಥ್ರೂಔಟ್ ದ ಫಿಲ್ಮ್ ಇದ್ದಾಳೆ. ಬಟ್ ಅವಳು ಸೆಟ್ಟಿಗೆ ಬರ್ತಾಳೆ ಅಂದರೆ ನಾವು ಒಂಥರ ಆರಾಮಾಗಿರ್ತಿದ್ವಿ. ಬಿಕಾಸ್ ಅವಳು ನಾವು ಪ್ರಿಪೇರ್ ಆಗೋಕ್ಕೆ ಲೈನ್ಸ್ ಕೊಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಬಟ್ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಡೆಡಿಕೇಶನಲ್ಲಿ ಪ್ರಿಪೇರ್ ಮಾಡ್ತಿದ್ರು, ಅವಳು ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ಲು. ಫ್ಯಾಂಟಾಸ್ಟಿಕ್ ಸಮೃತ, ತುಂಬ ಮುದ್ದಾಗಿ ಮಾಡಿದ್ಯಾ. ಆ್ಯಂಡ್ ನಮ್ಮ ಲವ್ ಮಾಕ್ಟೇಲ್ 3 ಸಿನಿಮಾದ ಇನ್ನೊಬ್ಬ ಸ್ಟಾರ್ ಜಗದೀಶ್, ಅವನು ಅಂದರೆ ಅವನಿಗೆಲ್ಲ ಗೊತ್ತು, ಬಟ್ ಸ್ಟಿಲ್ ಅವನಲ್ಲಿ ಒಂದು ಇನ್ನಸೆನ್ಸ್ ಇದೆ. ಅಂದರೆ ಅವ್ನು ಮಾತಾಡಿದಾಗ ಬಹುಶಃ ನೀವೆಲ್ಲ ನೋಡಿರ್ತೀರ ಅವ್ನು ಯಾವ ರೀತಿ ಪಾತ್ರ ಅಂತ. ಅಂದರೆ ಒಬ್ಬ ಆ್ಯಕ್ಟಿಂಗ್ ಬರ್ದಲೇ ಇರೋರನ್ನ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡಿಸೋದು ಒಂದು ಕಡೆ ಆದರೆ, ಅವ್ನಿಗೆ ಕೆಪಾಸಿಟಿ ಇದೆ, ಅಂದರೆ ಅವ್ನಿಗೆ ಎನರ್ಜಿ ಇದೆ. ಅವ್ನು ಮಾತಾಡ್ತಿದ್ರೆ ಒಂದು ಖುಷಿ, ಅವ್ನ ಮಾತಾಡಿಸ್ತಿರ್ತೀವಿ ಅವಾಗ ನಾವು ಅದು ಹೇಳು ಇದು ಹೇಳು ಅಂತ. ಸೊ ಹೀ ಸಚ್ ಅ ಕ್ಯಾರೆಕ್ಟರ್. ಆ್ಯಂಡ್ ಸಿನಿಮಾ ಆದಮೇಲೆ ಅವನ ಮೇಲೆ ಎಲ್ರಿಗೂ ಲವ್ ಆಗುತ್ತೆ. ಆ್ಯಂಡ್ ನಯಾರಾ ದೀಪಕ್, ಎಸ್ಪೆಷಲಿ ನಯಾರಾ ಬಗ್ಗೆ
ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ತುಂಬಾ ಮಾತಾಡೋದಿದೆ ನಂಗೆ ಅವ್ರ ಬಗ್ಗೆ, ಬಟ್ ನಾನು ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಅಲ್ಲ, ಸಾಕಷ್ಟು ಎಲ್ಲರ ಬಗ್ಗೆನೂ ಇನ್ನೊಂದು ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ, ಈಗ ಲವ್ ಮಾಕ್ಟೇಲ್ 3 ಅವ್ರವ್ರು ಮಾಡಿರೋಂಥ ಪಾತ್ರ, ಅವ್ರು ಮಾಡಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬ ಇದೆ. ಸೊ ಅದನ್ನ ನೆಕ್ಸ್ಟ್ ಇದರಲ್ಲಿ ಹಂಚ್ಕೊಳ್ತೀವಿ. ಯಾಕಂದ್ರೆ ನಮಗೆ ಬಿಟ್ಟರೆ ನಾವೆಲ್ಲ ಹೇಳ್ಬಿಡ್ತೀವಿ, ಬೇಡ. ಕಾಮತ್ ಸರ್, ಥ್ಯಾಂಕ್ ಯು. ಆಸ್ ಯೂಶುವಲ್ ಬ್ಯೂಟಿಫುಲ್ ಲಿರಿಕ್ಸ್. ಕಾಮತ್ ಅವ್ರ ಮ್ಯಾಜಿಕ್ ಅಂತೂ ಪ್ರತಿ ಕಂಟಿನ್ಯೂ ಸಿನಿಮಾ ಮಾಡಿದೀವಿ ಅಂದ್ರೆ ನಿಮ್ಮೆಲ್ಲ ಮ್ಯಾಜಿಕ್ ಇದೆ ಅಂತ. ಅಂಡ್ ಶಶಾಂಕ್ ಸರ್ ಬರ್ದಿರೋ ಸಾಂಗ್ ಎಲ್ಲ ಮಿಲಿಯನ್ ಗಟ್ಲೆ ಓಡುತ್ತೆ ಅಂತ ಒಂದು. ಆಮೇಲೆ ತುಂಬಾ ಸಿಂಪಲ್ ಆಗಿ ಬರೀತಾರೆ, ಸರಳವಾಗಿ ಬರೀತಾರೆ, ಎಲ್ಲರಿಗೂ ಹತ್ರ ಆಗೋಂಗ್ ಬರೀತಾರೆ ಸಾಂಗ್. ಸೊ ಐ ಥಿಂಕ್ ದಟ್ಸ್ ದ ಸೀಕ್ರೆಟ್ ಸರ್, ನಿಮ್ಮ ಹಾಡುಗಳು ಓಡೋಕೆ. ಹಾಗಾಗಿ ಕೃಷ್ಣ ಶಶಾಂಕ್ ಸರ್ ಹತ್ರ ಈ ಸಾಂಗ್ ಬರೆಸ್ಬೇಕು ಅಂತ ಬರ್ಸಿರೋದು. ಅಂಡ್ ಅದ್ಭುತವಾಗಿದೆ ಆ ಸಾಂಗ್. ಅಂಡ್ ಶಶಾಂಕ್ ಸರ್ ಇಸ್ ಆಲ್ಸೋ ಫ್ಯಾಮಿಲಿ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅಲ್ಲ, ಜನರಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಫ್ಯಾಮಿಲಿ ಅಂದ್ರೆ ಪ್ರೆಸ್ ಅವ್ರಿಗೆ ಅನ್ಸ್ತಾ ಇರುತ್ತೆ ಏನೆಲ್ಲ ಫ್ಯಾಮಿಲಿ ಅಂತಾರೆ ಅಂತ. ಬಟ್ ಆಕ್ಚುಲಿ ಇಲ್ಲಿ ಫ್ಯಾಮಿಲಿ ಇದೆ. ಯಾಕಂದ್ರೆ ನಮ್ಮ ಜರ್ನಿ ಅಷ್ಟು ವರ್ಷದ್ದು, 6-7 ವರ್ಷದ್ದು. ಆ್ಯಂಡ್ ನಾನಂತೂ ಡೆಫಿನೆಟ್ಲಿ ಆ ವ್ಯಕ್ತಿ ಅಲ್ಲ. ಮೊನ್ನೆ ಸಿಕ್ಕಿ ಫ್ರೆಂಡ್ ಆಗಿರೋಲ್ಲ, ನನ್ನ ಫ್ಯಾಮಿಲಿ ಅಂತ ಕರೆಯೋದೇ ಇಲ್ಲ. ನಾನು ಪರ್ಸ್ನಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಐ ರಿಯಲಿ ಮೀನ್ ಇಟ್ ವೆನ್ ಐ ಸೇ ಇಟ್. ಇವರೆಲ್ಲ ನಮ್ಮವರು. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಐ ಥಿಂಕ್ ಮೀಡಿಯಾದವರು ಕೂಡ 1 ಆಯಿತು, 2 ಆಯಿತು, 3ವರೆಗೂ ಬಹಳಷ್ಟು ಜನ ಇಲ್ಲಿ ಟ್ರಾವೆಲ್ ಆಗಿದ್ದೀರಾ. ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಿನಿಮಾ ತಲುಪ್ಸಕ್ಕೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಮ್ಮ 3ನೇ ಅಧ್ಯಾಯ, ಕೊನೆಯ ಅಧ್ಯಾಯನ ನೀವೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮನಸ್ಸಲ್ಲಿ ನಿಮ್ಮೆಲ್ಲರ ಮೇಲೂ ಪ್ರೀತಿ ಇದೆ, ಅಭಿಮಾನ ಇದೆ. ಯಾರ್ಯಾರು ನನ್ನ ಜೊತೆ ಕೆಲಸ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಕೆಲವು ವಿಚಾರ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ ಅಂದರೆ, ಇವತ್ತಿಗೆ ತುಂಬ ಜನ ಕೇಳಿದ್ರು ನನಗೆ, ಏನಪ್ಪ ಮತ್ತೆ ಏನೋ 10-15 ದಿನದಲ್ಲಿ ಶೂಟಿಂಗ್ ಮುಗಿಸ್ಬಿಟ್ಟಿರ, ಸಣ್ಣ ಕ್ಯಾಮ್ರಾ ಅದಲ್ಲ. ಈ ಸಿನಿಮಾ ಒಳ್ಳೆ ಬಜೆಟ್ ಆಗಿದೆ, ಖರ್ಚಾಗಿದೆ. ಬಟ್ ವೇರ್ ವಿ ಸೇವ್ ಇಸ್ ಪ್ಲಾನಿಂಗ್. ಜನರಲಿ ಏನಾಗ್ಬಿಟ್ಟಿದೆ, ಒಂದು ಸಿನಿಮಾ ಸ್ಟಾರ್ಟ್ ಆದರೆ 2 ವರ್ಷ 3 ವರ್ಷ, ಸ್ಟಾರ್ಟ್ ಡೇಟ್ಗೂ ರಿಲೀಸ್ ಡೇಟ್ಗೂ 2 ವರ್ಷ ಆಗ್ಬಿಡ್ತಾ ಇದೆ ಈಗ. ಬಟ್ ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಇವತ್ತಿನ ಪರಿಸ್ಥಿತಿಗೆ ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ಕರೆಕ್ಟಾಗಿ ವಿತಿನ್ ಎ ಇಯರ್ ನಾವು ರಿಲೀಸ್ ಮಾಡ್ಬೋದು ಸಿನಿಮಾನ. ಆ್ಯಕ್ಚುಲಿ ನಾವು 8th ಮಂತ್ಗೆ ಬಂದ್ಬಿಡ್ತಿದ್ವಿ. ನಾವು ಡಿಸೆಂಬರಿಂದ ಆ್ಯಕ್ಚುಲಿ ನಾವು ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದ್ವಿ. ಫಸ್ಟ್ Feb 13 ಅಂದರೆ ಇವ್ರು ಯಾವ ಲೆವೆಲ್ ಪ್ಲ್ಯಾನ್ ಆಗಿತ್ತು ಅಂದರೆ, ನನ್ನ ಕತೆ ಹೇಳೋಕ್ಕೆ ಮುಂಚೆ ಸರ್ Feb 13 2026 ರಿಲೀಸ್ ಪಿಕ್ಚರು ಅಂತ ಹೇಳಿದರು. ಆಮೇಲೆ ಎಕ್ಸಾಮ್ಸು ಅದು ಇದು ಅಂತ ಪ್ರೀಪೋನ್ ಮಾಡ್ಕೊಂಡ್ರು, ಅಂದರೆ Jan 30th ಬಂದ್ಬಿಡೋಣ ಅಂತಂದರು. ಆಮೇಲೆ ಮತ್ತೆ ಈ ಏನೋ ದೊಡ್ಡ ಸಿನಿಮಾಗಳು ರಿಲೀಸು ಅದು ಇದು ಅಂತ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಬಟ್ ವಿ ವರ್ ರೆಡಿ ಟು ರಿಲೀಸ್ ವಿತಿನ್ 8 months 9 months ವಿ ವರ್ ರೆಡಿ ಟು ರಿಲೀಸ್. ಸೊ ಒಂದು ಸಿನಿಮಾ ಸ್ಟಾರ್ಟ್ ಟು ಎಂಡ್ ವಿತಿನ್ 8-9 months ಮಾಡಿದ್ರೆ ಆ ಒಂದು ಜೋಶು ಇರುತ್ತೆ, ಸಿನಿಮಾನೂ ಚೆನ್ನಾಗಿ ಬರುತ್ತೆ. ಡಿಲೇ ಆದಷ್ಟು ಎಲ್ಲರದ್ದು ಇಂಟ್ರೆಸ್ಟ್ ಕಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಹ್ಯಾಟ್ಸ್ ಆಫ್ ಕೃಷ್ಣ ವಿತ್ ಯುವರ್ ಪ್ಲ್ಯಾನಿಂಗ್ ಆ್ಯಂಡ್ ಹರ್ ಸಪೋರ್ಟ್. ಇವರಿಬ್ಬರು ಸೆಟ್ಟಲ್ಲಿ ನೋಡಬೇಕು, ಇವರಿಬ್ಬರದು ಕಾಂಬಿನೇಷನ್ನು. ಅವ್ರು ಮಾನಿಟರ್ ಮುಂದೆ ಕೂತಿದ್ರೆ ಇವರು ಕ್ಯಾಮ್ರಾ ಪಕ್ಕದಲ್ಲಿ ಇರ್ತಾರೆ, ಆರ್ಟಿಸ್ಟ್ ಪಕ್ಕದಲ್ಲಿ ಇರ್ತಾರೆ. ಇವ್ರು ಆ್ಯಕ್ಟ್ ಮಾಡ್ತಿದ್ರೆ ಇವ್ರು ಮಾನಿಟರ್ ಮುಂದೆ ಕೂತಿರ್ತಾರೆ. ಆ್ಯಂಡ್ ವಿ ಆರ್ ಶೂಟಿಂಗ್ ಇನ್ ಡಬಲ್ ಕ್ಯಾಮ್ರಾ ಥ್ರೂ ಔಟ್ ಸಿನಿಮಾ. ನಾವು ಡಬಲ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಯಾಕೆಂದರೆ ಮಗು ಇದ್ದಿದ್ದರಿಂದ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀನ್ಸು ನಾವು ಡಬಲ್ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದೀವಿ. ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಜರ್ನಿ, ಬೋತ್ ಆಫ್ ಯು. ಸರ್, ನಾನೇ ಫಸ್ಟ್ ಸ್ಟೇಜ್ ಮೇಲೆ ಹಚ್ಬಿಟ್ಟು ನರ್ವಸ್ ಆಗ್ತಾ ಇದೆ. ಈ ಥರ ಒಂದು ರೀಕ್ಯಾಪ್ ನೋಡಿದ್ಮೇಲೆ ನನ್ನ ಸಿನಿಮಾ ಜೀವನ ಶುರುವಾಗಂಥ ಸಿನಿಮಾ, ನನಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ಇದು. ಎಷ್ಟೇ ಸಿನಿಮಾ, ಒಂದು 17 ಸಿನಿಮಾ ಆಯಿತು, ಇದು ನನ್ನ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಜೋ ಅಂತ ಎಲ್ಲೇ ಆಚೆ ಹೋದರು. ಆ ಥರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಮಿಲನ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ಲದೆ ನಾವು ಎನಿ ಡೇ ನನಗೆ ಏನೇ ಕೇಳಬೇಕು, ಏನೇ ಮಾಡಬೇಕು ಅಂತಂದ್ರು ಫಸ್ಟ್ ಕಾಲ್ ನಾನು ಅವರಿಬ್ಬರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ತು, ಟ್ರೈಲರ್ ನೋಡಾದ್ಮೇಲೆ ನಾನು ಮನೇಲಿ ನೋಡಿದಾಗ್ಲೂ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷ್ನಲ್ ಆಗಿದ್ದೆ. ಇವಾಗ ಮತ್ತೆ ಇಲ್ಲಿ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತು ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದರೆ ಈ ಸಿನಿಮಾ ನಮಗೆ ಒಂದು ದೊಡ್ಡ ಇಮೋಷನ್. ಸಿನಿಮಾ ಅಂತ ನಾವು ತಗೊಂಡೆ ಎಲ್ಲ ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಶ್ರೀ ಸರ್ ಆಗಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್. ಆ್ಯಂಡ್ ಈ
ಈ ಪಾರ್ಟ್ 3ಲಿ ನಮ್ಮ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾಲಿ ಒಂದಾಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಖುಷಿ ಇದೆ. ಆ್ಯಂಡ್ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದರೆ ನರ್ವಸ್ ಆಗ್ತಾ ಇದೆ ನನ್ನನ್ನು ನಾನು ಮತ್ತೆ ಜೋ ಆಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಆ್ಯಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಆ್ಯಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳೋಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅಮೃತ ಹೇಳಿದ ಥರ ನನಗೆ ಆಡಿಯನ್ಸ್ ಪ್ರೀತಿ ಅಂದರೆ ವಾಟ್ ಈಸ್ ದ ಗ್ರಾವಿಟಿ ಆಫ್ ಅನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people have accepted the character so much. So ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲನಾ. ಐ ಥಿಂಕ್ ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೇಲರ್ ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. It is a dream come true ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಟು ಬಿ ಅಕ್ಸೆಪ್ಟೆಡ್ ಇನ್ ದಿಸ್ ಇಂಡಸ್ಟ್ರಿ. ಆ್ಯಂಡ್ ಈ ಟ್ರೇಲರ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ದಟ್ ಯುನೋ ನಮ್ಮ ಎಲ್ಲರೂ ಒಂದು ಫ್ಯಾಮ್ಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. ವಿ ಹ್ಯಾವ್ ನೆವರ್ ಬಿನ್ ಟ್ರೀಟೆಡ್ ಆ್ಯಸ್ ಎನ್ ಈಕ್ವಲ್ in the sense that we've never been treated as actors, but we've been treated as family. Milana and Krishna have always made that possible. Milana matte Krishna sir, the parents who have treated us like their own children. So hangagi we have grown as a family through these years. So I am very very happy and thankful. So ivaga March 19th ge nam cinema release ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ ಸಪೋರ್ಟ್ ಮಾಡಿ. I know there is a huge fan following for Love Mocktail. So ಹಂಗಾಗಿ ನೀವು ಎಲ್ಲರ ಬರ್ತೀರಾ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.